ಜೀವನದಲ್ಲಿ ಏನಾದರೂ ತೊಂದರೆ ಆದಾಗ ಅವರು ಜ್ಯೋತಿಷರ ಹತ್ರ ಹೋಗಿ ಜ್ಯೋತಿಷರ ಹತ್ರ ಹೋದಾಗ ನನ್ನ ಸಮಸ್ಯೆಗೆ ಪರಿಹಾರವಾಗಿ ಏನು ಮಾಡಬೇಕು ಅಂತ ಹೆಚ್ಚಿನ ಜನರು ಹೇಳ್ತಾರೆ, ನೀವು ಕೈಗೆ ನವರತ್ನದ ಕಲ್ಲುಗಳನ್ನು ಪೋಣಿಸಿದ ಉಂಗುರಗಳನ್ನು ಧರಿಸಿಕೊಂಡ್ರೆ ಇದು ಪರಿಹಾರವಾಗುತ್ತದೆ. ಹಾಗೆ ಬೆಳೆದು ಬಂದು ನವರತ್ನಗಳನ್ನು ಧರಿಸಿಕೊಂಡ್ರೆ ನಮ್ಮ ಹಲವು ಸಮಸ್ಯೆಗಳು ಪರಿಹಾರವಾಗುತ್ತದೆ, ನಮಗೆ ಒಳ್ಳೆಯದಾಗುತ್ತೆ ಎಂಬ ನಂಬಿಕೆ ಕೆಲವರಲ್ಲಿದೆ. ಇದರಿಂದ ಹಲವು ಜನರು ಬೆರಳುಗಳಲ್ಲಿ ದಪ್ಪ ದಪ್ಪನೆಯ ನವರತ್ನ ಕಲ್ಲುಗಳಿರುವ ಹಲವಾರು ಉಂಗುರಗಳನ್ನು ತೊಟ್ಟಿರುವುದನ್ನು ನೋಡಬಹುದು. ಅದು ಸರಿಯೇ? ನಿಜವಾಗಲೂ ನವರತ್ನಗಳಿಂದ ಮನುಷ್ಯರ ಸಮಸ್ಯೆಗಳನ್ನು ಪರಿಹರಿಸಲು ಸಾಧ್ಯವೇ? ಅವರ ಜೀವನಾಭಿವೃದ್ಧಿಯ ದಾರಿ ತೋರಿಸುತ್ತದೆಯೇ? ಅಂತಹ ಶಕ್ತಿ ಅದಕ್ಕಿದೆಯೇ? ನಮ್ಮ ಅಂತಹ ವಿಚಾರಗಳನ್ನು, ನವರತ್ನ ಕಲ್ಲುಗಳನ್ನು ಧರಿಸುವುದರಿಂದ ಏನು ಉಪಯೋಗ? ಅದರಿಂದ ಏನಾದರೂ ಒಳ್ಳೆಯದಾಗುತ್ತದೆಯೇ ಅಥವಾ ಅದು ಸುಮ್ಮನೆ ತೊಟ್ಟುಕೊಳ್ಳುವುದೇ? ಮುಂತಾದ ವಿಚಾರಗಳು ಇವತ್ತಿನ ನಮ್ಮ ವಿಷಯವಾಗಿದೆ. ಅಂತಹ ವಿಷಯಗಳ ಬಗ್ಗೆ ವಿವರಣೆ ಕೊಡುವುದಕ್ಕಿಂತ ಮೊದಲು ತಿಳಿಯಲು ನಿಮ್ಮ ಹಸ್ತ ನೀವೇ ನೋಡಿ, ಕೈಯಲ್ಲದು ನಿಮ್ಮ ಜೀವನ. ಎಲ್ಲರಿಗೂ ನಮಸ್ಕಾರ. ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ಆಗಲೇ ಹೇಳಿದಾಗೆ ಇವತ್ತು ನಾವು ನವರತ್ನಗಳನ್ನು ತೊಡುವುದರಿಂದ ಅಥವಾ ನವರತ್ನಗಳನ್ನು ನಾವು ಧರಿಸುವುದರಿಂದ ಏನು ಉಪಯೋಗ, ಅದರಿಂದ ಉಪಯೋಗವಿದೆಯೇ ಅಥವಾ ಅದು ಉಪಯೋಗವಿಲ್ಲದ ವಸ್ತುವೇ ಮುಂತಾದ ವಿಚಾರಗಳನ್ನು ನಮ್ಮ ಜ್ಯೋತಿಷದ ಮೂಲಕ, ಅಂದರೆ ನಮ್ಮ ಹಸ್ತರೇಖಾ ಸಾಮುದ್ರಿಕ ಶಾಸ್ತ್ರದ ಮೂಲಕ ಅದರ ಬಗ್ಗೆ ಕೆಲವು ವಿಚಾರಗಳನ್ನು ತಿಳಿದುಕೊಳ್ಳೋಣ. ಅಂದರೆ ನವರತ್ನ ಎಂಬುದು ಒಳ್ಳೆಯದನ್ನು, ಆರೋಗ್ಯವನ್ನು ಕೊಡುತ್ತದೆ, ಶಕ್ತಿಯನ್ನು ಕೊಡುತ್ತದೆ, ನಮ್ಮ ಸಮಸ್ಯೆಗಳನ್ನು ಪರಿಹರಿಸಿ ನಮಗೆ ಒಳಿತನ್ನು ಮಾಡುತ್ತದೆ ಎಂಬ ನಂಬಿಕೆ ಹೆಚ್ಚಿನ ಜನಗಳಲ್ಲಿದೆ. ಆದ್ದರಿಂದ ಅದು ಈಗ ದೊಡ್ಡ ಒಂದು ಉದ್ಯಮವಾಗಿ ಬೆಳೆದಿದೆ. ಆ ವಿಷಯಗಳನ್ನು ನಾವು ಅವಲೋಕನೆ ಮಾಡುವಾಗ ನಮಗೆ ಕೆಲವು ಮುಖ್ಯವಾದ ವಿಚಾರಗಳು ತಿಳಿದು ಬರುತ್ತದೆ. ಜ್ಯೋತಿಷದ ಮೂಲಕ ನಾವು ಅದನ್ನು ಅವಲೋಕನ ಮಾಡೋಣ. ಆವಾಗ ನಮಗೆ ಅದರ ಮಹತ್ವ ಏನು, ಅದರಲ್ಲಿರುವಂಥ ದೋಷಗಳೇನು ಮುಂತಾದ ವಿಚಾರಗಳು ತಿಳಿದು ಬರುತ್ತದೆ. ಇಂಥ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ನೀವು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದಕೊಳ್ಳೆ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಿ, ಯಶಸ್ವಿಯಾಗುತ್ತೀರಿ. ಹಾಗೆಯೇ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ನಾನು ಆಗಲೇ ಹೇಳಿದೆ ನಿಮಗೆ, ಜೀವನದಲ್ಲಿ ಎದುರಾಗುವ ಸಮಸ್ಯೆಗಳ ಪರಿಹಾರಕ್ಕಾಗಿ ನವರತ್ನಗಳನ್ನು ತೊಟ್ಟುಕೊಳ್ಳುವುದರಿಂದ ಏನಾದರೂ ಉಪಯೋಗವಿದೆಯೇ, ಸಮಸ್ಯೆಗಳು ಇದರಿಂದ ಪರಿಹಾರವಾಗುತ್ತೆಯೇ ಎಂಬುದನ್ನು ನಾವು ಇವತ್ತು ಚರ್ಚೆ ಮಾಡುವ ವಿಚಾರ. ಹಾಗೆ ನೋಡಿದರೆ ನವರತ್ನ ಎಂದರೆ ಅದು ಒಂದು ಡೇಂಜರ್ ವಿಚಾರ. ಯಾಕಂದರೆ ಅದರ ಬಗ್ಗೆ ಪೂರ್ಣವಾಗಿ ತಿಳಿಯದೆ ತೊಟ್ಟುಕೊಳ್ಳುವುದು ಡೇಂಜರ್, ಅದರ ಬಗ್ಗೆ ಸರಿಯಾಗಿ ತಿಳಿದುಕೊಳ್ಳದೆ ಅದು ತೊಟ್ಟುಕೊಳ್ಳುವುದು ಡೇಂಜರ್ ಅಂತ ನಾನು ಹೇಳ್ತೀನಿ. ಉದಾಹರಣೆಗೆ ನಾನು ಹೇಳ್ತೀನಿ, ನನಗೆ ತಲೆನೋವು ಬಂದಿದೆ, ಯಾವುದಾದರೂ ಬಾಂಬ್ ಹಚ್ಚುತ್ತೇವೆ, ಇಲ್ಲವೇ ನೋವು ನಿವಾರಕ ಮಾತ್ರೆಗಳನ್ನು ನುಂಗುತ್ತೇವೆ. ಆದರೆ ಎಲ್ಲ ರೀತಿಯ ತಲೆನೋವು ಇದರಿಂದ ನಿವಾರಣೆ ಆಗುವುದಿಲ್ಲ. ಶೀತದಿಂದ ಬಂದಿದ್ದರೆ ಅದು ನಿವಾರಣೆ ಆಗುತ್ತೆ, ಅಥವಾ ಬೇರೆ ರೋಗಗಳಿಂದ, ಹಲವು ರೀತಿಯ ರೋಗಗಳಿಂದ ತಲೆನೋವು ಬರ್ಬೋದು. ಆ ರೋಗ ಯಾವುದೆಂದು ನಾವು ತಿಳಿಯದೆ ಬಾಂಬ್ ಹಚ್ಚಿದಾಗಲಿ ಅಥವಾ ನೋವು ನಿವಾರಕ ಔಷಧಿಗಳನ್ನು ತಗೊಂಡರಾಗಲಿ ಅದು ಉಪಯೋಗಕ್ಕೆ ಬರುವುದಿಲ್ಲ, ರೋಗವನ್ನು ಗುಣಪಡಿಸುವುದಿಲ್ಲ. ಹಾಗೆ ನಾನು ಡಾಕ್ಟ್ರು ಬರ್ಕೊಟ್ಟ ಔಷಧಿ ಎಲ್ಲ, ಇನ್ನೂ ಹೆಚ್ಚಿನ ಔಷಧಿಯನ್ನು ಮೆಡಿಕಲ್ ಸ್ಟೋರಿಂದ ತಗೊಂಡು ಎಲ್ಲ ನುಂಗಿದೆ, ನನಗಿನ್ನು ಕಾಯಿಲೆ ಬರಲ್ಲ, ನಾನು ಯಾವ ಕಾಯಿಲೆ ಬರಲ್ಲ, ನಾನು ಎಲ್ಲ ಔಷಧಿಯನ್ನು ನುಂಗ್ಬಿಟ್ಟಿದ್ದೇನೆ ಎಂದರೆ ಅದು ರೋಗವನ್ನು ಗುಣಪಡಿಸುವಂತಹ ಶಕ್ತಿ ಇದೆಯೇ ಎಂಬುದನ್ನು ನೀವು ಯೋಚನೆ ಮಾಡಬೇಕು. ಅದೇ ರೀತಿ ನನ್ನ ಎಲ್ಲ ಕಷ್ಟಗಳನ್ನು ನಿವಾರಿಸಲು ಈ ನವರತ್ನದಿಂದ ಸಾಧ್ಯ ಅಂತೇಳಿ ಎಲ್ಲ ನವರತ್ನಗಳ ಉಂಗುರಗಳನ್ನು ಮಾಡಿ ನವರತ್ನ 9 ಬೆರಳುಗಳಲ್ಲಿ ಹಾಕೊಂಡ್ಬಿಟ್ರೆ ನಮ್ದು ಎಲ್ಲವೂ ನಿವಾರಣೆ ಆಗುತ್ತೆ ಎಂದು ತಿಳ್ಕೊಳ್ಳುವುದು ಸರಿಯಾದ ರೀತಿಯಲ್ಲ ಎಂಬುದನ್ನು ನೀವು ತಿಳ್ಕೋಬೇಕು. ಅಂದರೆ ನಮಗೆ ರೋಗಕ್ಕೆ ತಕ್ಕಂಥ ಚಿಕಿತ್ಸೆ ಮಾಡಿಸ್ಬೇಕು. ಅಂದರೆ ನಮಗೆ ಯಾವುದಕ್ಕಾಗಿ ಬೇಕು, ಈ ರತ್ನಗಳು ಯಾವುದಕ್ಕಾಗಿ ಬಳಸುತ್ತೇವೆ ಅದನ್ನು ನಾವು ತಿಳ್ಕೋಬೇಕು. ರತ್ನಗಳನ್ನು ಯಾವುದಕ್ಕಾಗಿ ನಾವು ಹಾಕ್ಕೊಳ್ತೇವೆ, ಅದು ಯಾಕೆ ಹಾಕ್ಕೊಳ್ತೇವೆ ಎಂಬುದನ್ನು ಹಾಗೆ
ಯಾವ ಉದ್ದೇಶಕ್ಕಾಗಿ ನವರತ್ನ ಕಲ್ಲುಗಳನ್ನು ಧರಿಸಬೇಕು ಎಂದು ಮೊದಲು ತಿಳಿದುಕೊಳ್ಳಬೇಕು. ಅದು ನನಗೆ ಅದು ಸರಿ ಹೊಂದುತ್ತದೆ ಎಂಬುದನ್ನು ಅರ್ಥ ಮಾಡ್ಕೋಬೇಕು. ನನ್ನ ಉದ್ದೇಶವೇನು, ನನಗೆ ಯಾತಕ್ಕಾಗಿ ನಾನು ಇದನ್ನು ನವರತ್ನಗಳನ್ನು ಧರಿಸಬೇಕು ಎಂಬುದನ್ನು ತಿಳಿಯಬೇಕು. ಆಗ ತಿಳಿಯಲು, ಅದನ್ನು ಅರ್ಥ ಮಾಡಿಕೊಳ್ಳಲು ಜನ್ಮ ನಕ್ಷತ್ರ, ಗ್ರಹಗತಿ, ರಾಶಿಗಳನ್ನು ನೋಡಬೇಕಾಗುತ್ತೆ. ಆದರೆ ಹೆಚ್ಚಿನ ಜನರಿಗೆ ತಮ್ಮ ಸರಿಯಾದ ಜನ್ಮ ದಿನಾಂಕವಾಗಲಿ, ನಕ್ಷತ್ರವಾಗಲಿ, ಗ್ರಹಗತಿಯಾಗಲಿ ತಿಳಿದಿರುವುದಿಲ್ಲ. ಆದುದರಿಂದ ಯಾವುದನ್ನೋ ಅವರು ತೆಗೆದುಕೊಂಡು ಹೋಗಿ ಅವರು ಉಂಗುರ ಮಾಡಿಸಿ ಕೈಯಲ್ಲಿ ಹಾಕೊಳ್ತಾರೆ. ಈ ಉಂಗುರ ಮಾಡ್ಕೊಳ್ಬೇಕಾದ್ರೂ ಸಹ ಯಾವುದರಲ್ಲಿ, ಯಾವ ಲೋಹದಿಂದ ಮಾಡಿದ, ಚಿನ್ನದಲ್ಲಿ ಬೇಕೋ, ಬೆಳ್ಳಿಯಲ್ಲಿ ಬೇಕೋ, ಅಥವಾ ಇನ್ಯಾವ ಪಂಚಲೋಹದಲ್ಲಿ ಬೇಕೋ ಎಂಬುದನ್ನು ಸಹ ನಾವು ತಿಳ್ಕೊಳ್ಬೇಕಾಗುತ್ತೆ. ಅಂತಹ ರಾಶಿ ಮತ್ತು ನಕ್ಷತ್ರಗಳು, ಗ್ರಹಗತಿಯನ್ನು ತಿಳಿಯಲಾರದಂಥ ವ್ಯಕ್ತಿಗಳಿಗೆ ಯಾವ ರೀತಿಯ ನಾವು ಕಲ್ಲುಗಳನ್ನು ಅಥವಾ ನವರತ್ನದಲ್ಲಿರುವ ಯಾವ ಕಲ್ಲನ್ನು ಬಳಸಬೇಕು ಎಂಬುದನ್ನು ಹೇಗೆ ತಿಳಿಯುವುದು? ಲಗ್ನ ಅಥವಾ ಗ್ರಹಸ್ಥಿತಿಯನ್ನು ತಿಳಿಯದೆ ನಾವು ಅದನ್ನು ಯಾವ ರೀತಿಯಲ್ಲಿ, ಯಾವ ಉದ್ದೇಶಕ್ಕಾಗಿ ಒಬ್ಬ ವ್ಯಕ್ತಿಗೆ ನಾವು ನವರತ್ನ ಕಲ್ಲನ್ನು ಧರಿಸಿ ಅಂತ ಹೇಳ್ತೀವಿ. ನವರತ್ನಗಳ ಹೆಸರುಗಳು ನಿಮಗೆ ಗೊತ್ತಿರುವುದು. ಆ ನವರತ್ನಗಳಲ್ಲಿ ಯಾವುದು ನಿಮಗೆ ಸರಿ ಹೋಗುತ್ತೆ ಎಂಬುದನ್ನು ನೀವು ತಿಳ್ಕೋಬೇಕಾದರೆ ನಿಮ್ಮ ಜನ್ಮರಾಶಿ, ನಿಮ್ಮ ನಕ್ಷತ್ರ, ಲಗ್ನಗಳನ್ನು, ಗ್ರಹಗಳ ಸ್ಥಿತಿಗತಿಗಳನ್ನು ತಿಳಿದುಕೊಳ್ಬೇಕಾಗುತ್ತೆ. ಅದನ್ನು ತಿಳಿಯಲು ಸಾಧ್ಯವಿಲ್ಲದೆ ನೀವು ಯಾವುದೋ ಒಂದು ನಕ್ಷತ್ರ, ಯಾವುದೋ ಒಂದು ಕಲ್ಲನ್ನು ಉಂಗುರ ಮಾಡಿ, ಅಥವಾ ನವರತ್ನ 9 ಕಲ್ಲುಗಳನ್ನು ಸಹ ನೀವು ಮಾಡಿ ಇಟ್ಕೊಂಡ್ರೆ ಅದರಿಂದ ನಿಮಗೆ ತೊಂದರೆ ಆಗುತ್ತೆ ಹೊರತು ಒಳ್ಳೆಯದಾಗುವುದಿಲ್ಲ. ಈಗ ನಮಗೆ ಗೊತ್ತಿದೆ, ಯಾವುದೇ ಒಂದು ನಕ್ಷತ್ರ ಬೇಡ, ಯಾವುದೇ ಒಂದು ರಾಶಿ ಬೇಡ, ಹುಟ್ಟಿದ ದಿನಾಂಕವೇ ಬೇಡ, ಸಮಯವೂ ಬೇಡ. ಆದರೆ ಹಸ್ತವನ್ನು ನೋಡಿ, ಹಸ್ತದಲ್ಲಿರುವಂತಹ ರೇಖೆಗಳನ್ನು ನೋಡಿ, ಪರ್ವಗಳನ್ನು ನೋಡಿ, ಅವುಗಳಲ್ಲಿರುವ ಚಿಹ್ನೆಗಳನ್ನು ನೋಡಿ ನಾವು ಯಾರಿಗೆ ಯಾವ ರೀತಿಯ ಕಲ್ಲನ್ನ ಅಥವಾ ನವರತ್ನ ಕಲ್ಲನ್ನ ಉಂಗುರವಾಗಿ ಧರಿಸಿದರೆ ಒಳ್ಳೆಯದೆಂಬುದನ್ನು ಹೇಳಲು ಸಾಧ್ಯ. ಅಂಥವರು ತಮ್ಮ ಯಾವ ಉದ್ದೇಶ ಏನು, ನವರತ್ನಗಳಲ್ಲಿ ನಾವು ಧರಿಸುವ ಉದ್ದೇಶವೇನು, ಅದರಲ್ಲಿ ಎಷ್ಟು ವಿಧ ಇದೆ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು. ನವರತ್ನ ತೊಡುವ ಉದ್ದೇಶವೇನು ಎಂದರೆ 2 ಉದ್ದೇಶದಿಂದ ನವರತ್ನಗಳನ್ನು ಧರಿಸುತ್ತಾರೆ. 2 ಉದ್ದೇಶ, ಅದ್ಯಾವುದು? ಒಂದು ಜನ್ಮರತ್ನ, ಮತ್ತೊಂದು ಭಾಗ್ಯರತ್ನ. ಹೀಗೆ 2 ಉದ್ದೇಶದಿಂದ. ಜನ್ಮ ನಕ್ಷತ್ರ ನೋಡಿ, ಜನ್ಮದ ನಿಮ್ಮ ಬೇಕಾದಂತಹ ರೀತಿ ಜನ್ಮ ನಕ್ಷತ್ರ, ಅದಕ್ಕೆ ಜನ್ಮರತ್ನ ಬೇಕು. ಭಾಗ್ಯ, ನಮಗೆ ಬೇಕಾದ ಕೆಲಸ ಕಾರ್ಯಗಳು ನಡಿಬೇಕಾದರೆ ಭಾಗ್ಯ ರತ್ನ ಬೇಕು. ಇದರಲ್ಲಿ ಯಾವುದು ಯಾರಿಗೆ ಬೇಕು ಎಂಬುದನ್ನು ಮೊದಲು ನಿರ್ಧರಿಸಬೇಕು. ಆದ್ದರಿಂದ 2 ರತ್ನಗಳು ಜೀವನದಲ್ಲಿ ಬೇಕಾಗುತ್ತದೆ. ಹಾಗಾದರೆ ಏನು? ಜನ್ಮ ನಕ್ಷತ್ರ ಎಂದರೆ ಏನು? ಜನ್ಮರತ್ನ ಎಂದರೆ ಏನು? ಜನ್ಮರತ್ನ ಒಂದು ಜನ್ಮ ಮತ್ತು ಭಾಗ್ಯರತ್ನ ಅಂತ. ನಮ್ಮ ಗ್ರಹಸ್ಥಿತಿ ದುರ್ಬಲಗೊಂಡಾಗ, ನಮ್ಮ ಗ್ರಹಸ್ಥಿತಿ ದುರ್ಬಲ ಯಾಕೊಂಡ್ರೆ ಅದಕ್ಕೆ ಶಕ್ತಿ ಇಲ್ಲ, ನಾವು ಅಂದುಕೊಂಡಂತೆ ಯಾವುದೂ ನಡೆಯುತ್ತಿಲ್ಲ, ಅಂತಹ ಒಂದು ಸ್ಥಿತಿ ಬಂದಾಗ ನಾವು ನಮ್ದು ದುರ್ಬಲವಾಗಿದೆ. ಆವಾಗ ನಮಗೆ ಯಾವುದೇ ಒಂದು ಶಕ್ತಿ ಕಡಿಮೆ ಆದಾಗ ಟಾನಿಕ್ ತಗೊಳ್ತೀವಲ್ಲ, ಟಾನಿಕ್ ಶಕ್ತಿ ಬರಲಿ, ಎನರ್ಜಿ ಬರಲಿ. ಅದೇ ರೀತಿ ನಮ್ಮ ಗ್ರಹಗತಿಯ ಶಕ್ತಿ ಕುಂದಿದಾಗ ನಾವು ಅದಕ್ಕೆ ಶಕ್ತಿ ಕೊಡಲು ಜನ್ಮರತ್ನವನ್ನ ಧರಿಸಬೇಕು. ಹಾಗೆ ಶಕ್ತಿಯನ್ನು ತುಂಬುತ್ತೆ. ನಮ್ಮ ಗ್ರಹಗತಿ ಬಲಗೊಂಡು ಉತ್ತೇಜನಗೊಳ್ಳುತ್ತದೆ. ನಮ್ಮ ಗ್ರಹಗತಿಗಳು ಬಲಗೊಂಡು ಅದು ಹೆಚ್ಚಿನ ಶಕ್ತಿಯನ್ನು ಕೊಡುತ್ತದೆ. ಆವಾಗ ನಮ್ಮ ಯೋಚನಾ ಲಹರಿ ಬದಲಾಗುತ್ತದೆ, ಚಿಂತನೆ ಮಾಡುವಂಥ ರೀತಿ ಬದಲಾಗುತ್ತದೆ, ನಮಗೆ ಒಳ್ಳೆಯ ರೀತಿಯಲ್ಲಿ ಯೋಚನೆ ಮಾಡಲು ಸಾಧ್ಯವಾಗುತ್ತದೆ. ಅಂದರೆ ಅಭಿವೃದ್ಧಿಯ ದಾರಿಯ ಬಗ್ಗೆ ಯೋಚಿಸುವ ಶಕ್ತಿ ನಮಗೆ ಬರುತ್ತೆ. ಅದಕ್ಕಾಗಿ ಜನ್ಮರತ್ನ ಧರಿಸಬೇಕು. ಅದಕ್ಕಾಗಿ ಜನ್ಮರತ್ನ ಧರಿಸಿದಾಗ ನಮಗೆ ಗ್ರಹಗತಿಯ ಶಕ್ತಿ ಬರುತ್ತದೆ. ಅಂದರೆ ಸೋಮಾರಿತನ ನಿವಾರಿಸಲು ಈ ರತ್ನ ಅವಶ್ಯಕತೆ ಇದೆ. ನಮ್ಮ ಸೋಮಾರಿತನವನ್ನು ನಿವಾರಿಸಲು ನಮಗೆ ಈ ರತ್ನದ ಅವಶ್ಯಕತೆ ಇದೆ. ಹಾಗಾದರೆ ಆರೋಗ್ಯ ಸಮಸ್ಯೆ ಮಾಡುವಂತಹ, ನಮ್ಮ ಕೆಲಸಕ್ಕೆ ತಕ್ಕಂತೆ ಪ್ರತಿಫಲ ದೊರೆಯದೇ ಇರುವುದಕ್ಕಾಗಿ ನಿವಾರಣೆಗಾಗಿ ಜನ್ಮರತ್ನ ತೊಡಬೇಕು. ಆರೋಗ್ಯ, ಉತ್ಸಾಹ ಮತ್ತು ಕ್ರಿಯಾಶೀಲಕ್ಕಾಗಿ ನಾವು ಜನ್ಮರತ್ನವನ್ನು ಧರಿಸುವುದು ನಮಗೆ ಕ್ರಿಯಾಶೀಲವಾಗಿ ನಮ್ಮ ಸೋಮಾರಿತನ ದೂರವಾಗಲು, ನಮ್ಮ ಆರೋಗ್ಯ ಉತ್ತಮಗೊಳ್ಳಲು, ಕ್ರಿಯಾಶೀಲವಾಗಿ ಉತ್ಸಾಹದಿಂದ ಕೆಲಸ ಮಾಡಲು ನಾವು ಜನ್ಮರತ್ನವನ್ನು ಧರಿಸಬೇಕು. ಇನ್ನು ಯಾವುದೇ ಕೆಲಸ ಮಾಡಿದ್ವಿ ಪ್ರತಿಫಲ ನಾವು ಅಂದುಕೊಂಡಂಗೆ ಬರ್ತಾ ಇಲ್ಲ, ಅಭಿವೃದ್ಧಿಯನ್ನು ಕಾಣಕ್ಕಾಗುವುದಿಲ್ಲ, ಹಣ ಇಲ್ಲ,
ಹಣಕ್ಕೆ ಮುಗ್ಗಟ್ಟು, ಉತ್ತಮ ಫಲ ಸಿಗುತ್ತಿಲ್ಲ. ಇಂತಹ ಸಮಸ್ಯೆಯಲ್ಲಿರುವರು ನಮ್ಮ ಜೀವನದಲ್ಲಿ ಅಭಿವೃದ್ಧಿ ಮತ್ತು ನಮಗೆ ಒಳ್ಳೆಯದಾಗಕ್ಕೆ ಹಣಕಾಸಿನ ಸ್ಥಿತಿ ಉತ್ತಮಗೊಳ್ಳಲು ಕಟ್ಟುವಂಥ ನಾವು ಮಾಡುವಂಥ ಕೆಲಸಕ್ಕೆ ತಕ್ಕ ಪ್ರತಿಫಲ ಸಿಗಲು ನಾವು ಭಾಗ್ಯರತ್ನದ ಅವಶ್ಯಕತೆ ಇದೆ. ಅದರಿಂದ ಭಾಗ್ಯರತ್ನದ ಉಂಗುರವನ್ನು ನಾವು ಧರಿಸಬೇಕು. ಈಗ ನಾನು ಹೀಗೆ ನೋಡಿದ್ರೆ ನಮ್ಮಲ್ಲಿ ಬರುವಂತಹ 90% ಜನರು ಸಹ ಭಾಗ್ಯರತ್ನ ಬೇಕೆಂದೇ ಬರ್ತಾರೆ. ಭಾಗ್ಯರತ್ನ ಬೇಕೆಂದು ಬರುವವರೇ ಹೆಚ್ಚಿನ ಜನರು. ನವರತ್ನ ಎಂದರೆ ಯಾರಿಗೆ, ಯಾವ ಕಲ್ಲು, ಯಾವ ಅಳತೆ ಎಂಬುದನ್ನು ಪರಿಗಣಿಸಬೇಕಾಗುತ್ತದೆ. ಅಂದರೆ ಅದು ಯಾರಿಗೆ, ಒಬ್ಬ ವ್ಯಕ್ತಿ 150 kg ತೂಕ ಇದೆ, ಅವನಿಗೆ ಇಷ್ಟು ಗ್ರಾಮಿನ ನವರತ್ನ ಕಲ್ಲು ಬೇಕು ಅಂತ ಹೇಳಿದ್ರೆ ಅದು ಸರಿಯಾಗೋದಿಲ್ಲ. ಇಲ್ಲಿ ತೂಕವನ್ನು ಯಾರೂ ಲೆಕ್ಕ ಹಾಕೋದಿಲ್ಲ. ಅವರ ಹಸ್ತದಲ್ಲಿ ಕಂಡುಬರುವಂತಹ ಅಥವಾ ಅವರ ಗ್ರಹಗತಿಯಲ್ಲಿ ಕಂಡುಬರುವಂತಹ ರೀತಿಯಲ್ಲಿ ನಾವು ನವರತ್ನ ಕಲ್ಲುಗಳನ್ನು ತೂಕ, ಗಾತ್ರ, ಅದಕ್ಕೆ ಬೇಕಾದ ಬೆಳ್ಳಿ ಅಥವಾ ಚಿನ್ನ ಅಥವಾ ತಾಮ್ರ ಅಥವಾ ಪಂಚಲೋಹ ಈಗ ಯಾವುದರಲ್ಲಾದರೂ ಆ ಉಂಗುರದಲ್ಲಿ ಜೋಡಿಸಿ ಅದನ್ನು ಧರಿಸಬೇಕೆಂಬುದು ಸಾಮಾನ್ಯ ನಂಬಿಕೆ. ಅದಕ್ಕೆ ಅದನ್ನೆಲ್ಲವನ್ನು ತಿಳಿದುಕೊಳ್ಳಬೇಕು. ಅದನ್ನು ಯಾರಿಗೆ ಯಾವ ಕಲ್ಲು ಎಂಬುದನ್ನು ನಾವು ಹಸ್ತ ನೋಡಿ ತೀರ್ಮಾನಿಸುತ್ತೇವೆ. ಮತ್ತು ಕೆಲವರು ಎಲ್ಲ ಸರಿಯಾಗಿ ಗೊತ್ತಿದ್ದರೆ, ನಕ್ಷತ್ರ, ರಾಶಿ, ಲಗ್ನಗಳು, ಭಾವಗಳು ಎಲ್ಲವೂ ಗೊತ್ತಿದ್ದರೆ ಅದನ್ನು ನೋಡಿ ಯಾವ ಕಲ್ಲು ಏನು ಎಂಬುದನ್ನು ನಿರ್ಧರಿಸಲಾಗುತ್ತದೆ. ಆದರೆ ನಾವು ಮಾರಕ್ಕೆ ಸಿಕ್ಕುವಂಥದ್ದು ಎಲ್ಲ ರತ್ನಗಳು ಉತ್ತಮ ಗುಣಮಟ್ಟದಿಂದ ಕೂಡಿರುತ್ತದೆಯೇ ಎಂಬಂತಹ ಸಂಶಯ ಮೂಡುತ್ತೆ. ಯಾಕಂದರೆ ನವರತ್ನಕ್ಕೆ ಉತ್ತಮ ಗುಣ ಹೊಂದಿರುತ್ತುವುದಿಲ್ಲ. ಪ್ರೇಸಿಯಸ್ ಮತ್ತು ಅನ್ಪ್ರೇಸಿಯಸ್ ಅಂತ ಜಮ್ಮುಗಳಿವೆ. ಜಮ್ಮುಗಳಂದರೆ ಕಲ್ಲುಗಳಿವೆ. ಸರಿಯಾಗಿ ನೋಡಿ ಯಾವ ರತ್ನ ಕಲ್ಲು ಎಂದು ತಿಳಿಯದೆ ನವರತ್ನ ಧರಿಸುವುದು ಕೆಲವರಿಗೆ ದೇಹದಲ್ಲಿ ದುಷ್ಪರಿಣಾಮ ಉಂಟು ಮಾಡುತ್ತದೆ. ಅಲರ್ಜಿ ಥರ ಅದು ನಮ್ಮ ಮೇಲೆ ಪರಿಣಾಮ ಬೀರುತ್ತದೆ. ಅಂದರೆ ಯಾವುದು ಪ್ರೇಸಿಯಸ್ ಜಮ್ಮು ಅಥವಾ ಯಾವುದು ಅನ್ಪ್ರೇಸಿಯಸ್ ಜಮ್ಮು ಎಂಬುದನ್ನು ನಾವು ನೋಡಿ ತಿಳಿದುಕೊಂಡು ಅದನ್ನು ತೊಟ್ಟುಕೊಳ್ಳದೆ ಹೋದರೆ, ನಾವು ಕಳಪೆ ಗುಣಮಟ್ಟದ ಜಮ್ಮುಗಳನ್ನು ತೊಟ್ಟುಕೊಂಡರೆ ಅದರಿಂದ ಅಲರ್ಜಿಯಂತಹ ಪರಿಣಾಮಗಳು ನಮಗಾಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಅಂದರೆ ಅದು ಒಂಥರ ಆ ಕಲ್ಲಿನ ರಿಯಾಕ್ಷನ್ ನಮ್ಮ ಮೇಲಾಗುತ್ತದೆ. ಜ್ಯುವೆಲರ್ಸ್ಗಳಲ್ಲಿ ಕೂಡ ಕಳಪೆ ಗುಣಮಟ್ಟದ ಕಲ್ಲುಗಳನ್ನು ಮಾರಾಟ ಮಾಡುವುದು ಕಂಡುಬರುತ್ತದೆ. ಆದುದರಿಂದ ಸರ್ಟಿಫೈಡ್ ಜ್ಯುವೆಲರ್ಸ್ಗಳಿಂದ ಮಾತ್ರ ನವರತ್ನ ಕಲ್ಲುಗಳನ್ನು ಕೊಂಡುಕೊಳ್ಳಬೇಕು. ಯಾಕಂದರೆ ಸರ್ಟಿಫೈ ಆಗಿರುತ್ತೆ. ಅವರ ರತ್ನಗಳು ಗುಣಮಟ್ಟದ್ದು ಎಂದು ಸರ್ಟಿಫೈ ಮಾಡಿಕೊಡ್ತಾರೆ, ಅದನ್ನು ಮಾನ್ಯತೆ ಪಡೆದಂತಹ ಸಂಸ್ಥೆಗಳಿಂದ. ಆದರೆ ಈ ಸರ್ಟಿಫೈಡ್ ರತ್ನಗಳನ್ನು ಜೆಮ್ಸನ್ನು ಮಾರಾಟ ಮಾಡೋರಿಗೆ ಮಾನ್ಯತೆ ಸಿಗಲು ಹೆಚ್ಚು ಹಣ ಖರ್ಚಾಗುವಂಥದ್ದೇ. ಹಾಗೂ ವೆರಿಫಿಕೇಷನ್ ಪಾಸಾಗದಿದ್ದರೆ ಸರ್ಟಿಫೈಡ್ ರತ್ನಗಳ ಮಾರಾಟಕ್ಕೆ ಅನುಮತಿ ದೊರೆಯುವುದಿಲ್ಲ. ಹಾಗೆ ನೋಡಿ, ಚಿನ್ನ ಅಥವಾ ಬೆಳ್ಳಿಯಂತೆ ಇದಕ್ಕೆ ಒಂದು ನಿಶ್ಚಿತವಾದಂತಹ ಒಂದು ಬೆಲೆ ಇಲ್ಲ. ಆದುದರಿಂದ ಒಂದು ಸ್ಟ್ಯಾಂಡರ್ಡ್ ಬೆಲೆ ಇಲ್ಲ. ಆದುದರಿಂದ ವ್ಯಾಪಾರಿಗಳು ಹೇಳಿದ್ದೇ ಬೆಲೆ ಕೊಡಬೇಕಾಗುತ್ತೆ. ಹಾಗೆಯೇ ವ್ಯಾಪಾರಿಗಳು ತಮ್ಮ ಉಳಿದಿರುವ ಅಥವಾ ಕಳಪೆ ಗುಣಮಟ್ಟದ ಕಲ್ಲುಗಳನ್ನು ಮಾರಾಟ ಮಾಡಲು ಈ ಜ್ಯೋತಿಷಿಗಳು ಪರಿಣಿತರಾಗಿರುವಂಥವರ ಮೇಲೆ ಪ್ರಭಾವ ಬೀರುವುದುಂಟು. ಆ ಜ್ಯುವೆಲರ್ಸಿಗೆ ಬರುವವರಿಗೆ ಪರಿಣಿತರಾಗಿರುವೊಬ್ಬರು ಇರ್ತಾರೆ. ಅವರು ಆಗ ಹಣದ ಆಸೆಗಾಗಿ ಈ ಪರಿಣಿತರು ಕೂಡ ಆ ವ್ಯಾಪಾರಿಯಲ್ಲಿ ಉಳಿದಿರುವ ಕಲ್ಲುಗಳನ್ನು, ಒಳ್ಳೆಯ ಗುಣಮಟ್ಟದ ಕಲ್ಲುಗಳು, ಇದನ್ನು ಧರಿಸಿರುವ ಒಳ್ಳೆಯದು ಎಂಬ ಹೇಳಿ ಗ್ರಾಹಕರಿಗೆ ಉತ್ತಮವೆಂದು ಕೊಡಿಸುವಂತಹ ಆ ಜಮ್ಮುಗಳು ಅದು ಕಳಪೆಯಾಗಿರುತ್ತೆ. ಆದುದರಿಂದ ನಾವು ಯಾರೇ ಆಗಲಿ ಇಂತಹ ಒಂದು ಯಾವುದು ನಮ್ಮ ಜಮ್ ಅಥವಾ ನವರತ್ನಗಳನ್ನು ಕೊಂಡುಕೊಳ್ಳುವಾಗ ಎಚ್ಚರವಾಗಿರಬೇಕು. ಹಾಗೆಯೇ ಅವರ ಯಾವುದಕ್ಕಾಗಿ ಯಾವ ಉದ್ದೇಶದಿಂದ ಅವರು ಅದನ್ನು ತೊಟ್ಟುಕೊಳ್ಳುತ್ತಾರೆ, ಯಾವ ರೀತಿಯ ಕಲ್ಲುಗಳ ಅವಶ್ಯಕತೆ ಇದೆ ಮುಂತಾದ ವಿಚಾರಗಳನ್ನು ಪರಿಣಿತರಿಂದ ತಿಳಿದುಕೊಂಡು ಪರಿಣಿತರಿಂದಲೇ ಅಂತಹ ನವರತ್ನ ಕಲ್ಲುಗಳನ್ನು ತಗೊಂಡು ಅದನ್ನು ತೊಟ್ಟುಕೊಂಡಾಗ ನೀವು ಅಂದುಕೊಂಡಂಥ ರೀತಿಯ ಫಲಗಳು ಲಭಿಸುತ್ತದೆ. ಇಲ್ಲದಿದ್ದರೆ ಕಲ್ಲುಗಳನ್ನು ತೊಟ್ಟುಕೊಂಡರೂ ಏನು ಉಪಯೋಗ ಇಲ್ಲ. ರಸ್ತೆ ಬದಿಯಲ್ಲಿ ಮಾರುವಂಥ ಕಲ್ಲುಗಳಿಗೆ ಯಾವುದೇ ಗುಣಮಟ್ಟ ಇರುವುದಿಲ್ಲ. ಅದೇ ರೀತಿ ಕೆಲವು ಜ್ಯುವೆಲರ್ಸ್ಗಳಲ್ಲೂ ಸಹ ಅಂತಹ ಕಳಪೆ ಗುಣಮಟ್ಟದ ನವರತ್ನಗಳು ಮಾರಾಟಕ್ಕಿಟ್ಟಿರುವುದನ್ನು ನೋಡಬಹುದು. ಆದುದರಿಂದ ಯಾರೂ ಮೋಸ ಹೋಗದೆ ಸರಿಯಾದ ರೀತಿಯಲ್ಲಿ ಯೋಚಿಸಿ ನಂಬಿಕೆಯ ಇರುವಂಥ ಪರಿಣಿತರಲ್ಲಿ ಮಾತ್ರ
ಇಂತಹ ನವರತ್ನ ಕಲ್ಲುಗಳನ್ನು ಕೊಂಡುಕೊಂಡು ಅದನ್ನು ನೀವು ತೊಟ್ಟುಕೊಂಡಾಗ ನಿಮಗೆ ಜನ್ಮರತ್ನನೋ ಅಥವಾ ಭಾಗ್ಯರತ್ನನೋ ಯಾವುದೇ ಆಗಲಿ ಅದು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿ ನಿಮ್ಮ ಜೀವನದಲ್ಲಿ ಬರಬಹುದಾದಂಥ ಸಮಸ್ಯೆಗಳನ್ನು ಸುಲಭವಾಗಿ ಪರಿಹರಿಸಲು ಸಾಧ್ಯವಾಗಬಹುದು ಎಂಬುದನ್ನು ನೀವು ತಿಳ್ಕೊಂಡು ಈ ನವರತ್ನ ಮತ್ತು ಅದರ ಉಪಯೋಗವನ್ನು ಸರಿಯಾಗಿ ತಿಳ್ಕೊಳ್ಳದೆ ನೀವು ಮೋಸ ಹೋಗದೇ ಇರಬೇಕು. ಅದಕ್ಕಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇನೆ. ಈ ಕಾರ್ಯಕ್ರಮ ನಿಮಗೆ ಇಷ್ಟವಾದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಹಾಗೆಯೇ ಇನ್ನೂ ನೀವು ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವಂಥ ಗಂಟೆ ಚಿಹ್ನೆಯನ್ನು ನೀವು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವಿಡಿಯೋವನ್ನು ನೋಡಿ ಹೆಚ್ಚು ವಿಷಯ ತಿಳ್ಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಿ, ಯಶಸ್ವಿಯಾಗುತ್ತೀರಿ. ಪ್ರತಿಯೊಂದು ವಿಡಿಯೋನ ಆರಂಭದಿಂದ ಕೊನೆಯವರೆಗೂ ನೋಡಿ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.